ಆದ್ರೂ ನೀವು ಅವ್ನು ಪದೇ ಪದೇ ಸಿಗ್ತಾ ಇರೋದು ನೋಡಿದ್ರೆ ಅವನಿಗೆ ನಿನ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ಸದಾ ಸತ್ತಿಂಗೆ ಅವಂದೇ ಜ್ಞಾನ ಅಂತ. ಸತ್ಯಂಗ್ ಡಿಂಗ್ ಆಗಿದೆ, ಸತ್ಯಂಗ್ ಡಿಂಗ್ ಆಗಿದೆ. ತತ್ತರಿಕೆ ಏನ್ ಮಾಡೋದೀಗ? ಜ್ವರ ಇದೆಯೋ ಇಲ್ವೋ ಅಂತ ಹಣೆ ಮುಟ್ಟು ನೋಡ್ಕೊಂಡು ಹೇಳ್ಬಹುದು. ಏನಾದ್ರೂ ಕಾಯಿಲೆ ಬಂದ್ರೆ ಬ್ಲಡ್ ಟೆಸ್ಟ್ ಮಾಡಿ ಕಂಡು ಹಿಡಿಬಹುದು. ಆದ್ರೆ ಈ ಹಾರ್ಟಲ್ಲಿ ಬಂದಿರೋದು ಪ್ರೀತಿನೇ ಅಂತ ಹೇಗೆ ಕಂಡುಹಿಡೀಲಿ? ನನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಈ ಗ್ಯಾರೇಜಲ್ಲಿ ಗಲ್ಲಿಲಿರೋ ನಾನೆಲ್ಲಿ, ಸುಪ್ಪತ್ಗೆಯಲ್ಲಿ ಅರಮನೆಯಲ್ಲಿರೋ ಅಮೂಲ್ ಬೇಬಿಯಲ್ಲಿ. ಹೃದಯಕ್ಕೆ ಇದು ಯಾಕೆ ಗೊತ್ತಾಗಲ್ಲ? ಹೃದಯಕ್ಕೆ ಇದೆಲ್ಲ ಯಾಕೆ ಕಾಣಲ್ಲ? ಹಾ, ಮೆದ್ಲು ಮಾಡೋದು ಲೆಕ್ಕಾಚಾರ. ಹೃದಯದ ಮಾತು ಕೇಳಬೇಕು ಅಂತ ಅಂದ್ಕೊಂಡವಳು ನಾನು ಮೆದ್ಲಿನ ಲೆಕ್ಕಾಚಾರ ಯಾಕೆ ಮಾಡ್ತಿದ್ದೀನಿ? ಈಗ ನೀನು ಸುಮ್ಮನಿರ್ಬೇಕು. ಹೃದಯ ಮಾತಾಡುವಾಗ ಎಲ್ಲ ಸೈಲೆಂಟಾಗಿರ್ಬೇಕು. ಮೊದಲೇ ಅದು ಮಾತಾಡೋದು ಪಿಸು ಮಾತಲ್ಲಿ. ಆ ಮಾತುಗಳನ್ನು ಕಿವಿ ಕೊಟ್ಟೆ ಕೇಳಬೇಕು. ಕಾಯ್ತಾ ಕೂತ್ರೆ ಕುದೀತಿರೋ ರಕ್ತನೂ ತಣ್ಣಗಾಗ್ಬಿಡತ್ತೆ. ಅವಳನ್ನ ಇಷ್ಟು ದಿನ ಬದುಕೋದಕ್ಕೆ ಬಿಟ್ಟಿದ್ದೇ ಸಾಕು, ಮುಗಿಸ್ಬಿಡೋಣ. ಆದರೆ ಮೇಡಮ್, ಅವಳನ್ನ ಸಾಯಿಸಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ ಅಂದ್ರಿ. ಅವ್ರಿಗೇನು ಹೇಳ್ತಾರೆ? ಕೂತ್ಕೊಂಡು ಹೇಳೋಕ್ಕೂ ಇಲ್ಲಿ ನಿಂತ್ಕೊಂಡು ಅದನ್ನು ಎದುರಿಸೋಕ್ಕೂ ತುಂಬ ವ್ಯತ್ಯಾಸ ಇದೆ. ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ನಮ್ಮ ತಲೆ ಮೇಲೆ ಕೂತ್ಕೋತಾರೆ, ತಲೆ ಹೋಗೋವಂಥ ಕೆಲಸ ಮಾಡ್ತಾರೆ. ಅದ್ರ ಬದಲು ನಾವು ಅವ್ರ ತಲೆ ತೆಗೆದು ನೆಮ್ಮದಿಯಾಗಿರೋದನ್ನು ನೋಡಬೇಕು. ಹಾಗಂತ ದೊಡ್ಡವ್ರನ್ನ ಎದುರಾಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಈ ಕೆಲಸ ದೊಡ್ಡವ್ರಿಗೆ ಗೊತ್ತಾಗದೇ ಇರೋ ಹಾಗಾಗಬೇಕು. ಏನು ಮಾಡಬೇಕು ಅಂತ ನೀವು ಹೇಳಿ ಮೇಡಮ್, ಆ ಕೆಲಸನ ನಾವು ಮಾಡಿ ಮುಗಿಸ್ತೀವಿ. ನೀವು ಈ ಕೆಲಸ ಮಾಡೋದು ಬೇಡ. ನೀವು ಈ ಡೀಲಲ್ಲಿದ್ದರೆ ದೊಡ್ಡವ್ರಿಗೆ ಗೊತ್ತಾಗ್ಬಿಡುತ್ತೆ. ಹೊಸ ಹುಡುಗರನ್ನ ಕರೆಸಿ, ಆಂಧ್ರ, ಚೆನ್ನೈ, ಮಂಗಳೂರು ಎಲ್ಲ ಕಡೆಯಿಂದನೂ ಹುಡುಗರನ್ನ ಕರೆಸಿ. ಈ ಕೆಲಸ ದೊಡ್ಡವ್ರ ಕಣ್ತಪ್ಪಿಸಿ ಆಗಬೇಕು ಅಂದರೆ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಏನೇನು ಮಾಡ್ತಾಳೆ, ಪ್ರತಿಯೊಂದು ಇನ್ಫಾರ್ಮೇಷನ್ನು ನನಗೆ ಬೇಕು. ಆ ಆಯಿಲ್ ಕಿಂಗ್ ಧರ್ಮಪ್ಪನ ಎತ್ಸೋದಕ್ಕೆ ಆಂಧ್ರದಿಂದ ಹುಡುಗರನ್ನ ಕರೆಸಿದ್ದೆ. ಅವರಿನ್ನೂ ಬೆಂಗಳೂರಲ್ಲೇ ಇದ್ದಾರೆ. ಅವ್ರಿಗೆ ಇನ್ಫಾರ್ಮ್ ಮಾಡಿ ಸತ್ಯನ ಫಾಲೋ ಮಾಡೋಕ್ಕೆ ಹೇಳಿ. ಅವಳ ಬಗ್ಗೆ ಇಮಿಡಿಯೇಟಾಗಿ ಎಲ್ಲ ಅಪ್ಡೇಟ್ಸು ಕೊಡೋಕ್ಕೆ ಹೇಳಿ. ಸಮಯ ನೋಡಿ ನಾನೇ ಅವಳ ಅಂತ್ಯನ ಹಾಡ್ತೀನಿ. ನೋಡು, ತುಂಬ ಅತಿ ಆಯಿತು. ಕೈಗೆ ಸಿಗಲಿ ಇವತ್ತು, ಗ್ರಹಚಾರ ಬಿಡಿಸ್ಬಿಡ್ತೀನಿ. ಎಲ್ಲಿ ಹೋದ್ಲಿ ಇವಳು? ಅವಳ ಹಾರ್ನನ್ನು ಸರಿಯಾಗಿ ಕೇಳಿಸ್ಕೊಂಡೆ ನಾನು ಬಂದಿದ್ದೀನಿ. ಕಾಣಿಸ್ತಾನೆ ಇಲ್ವಲ್ಲ? ಬೇರೆ ಯಾವ ಗಾಡಿನೂ ಇಲ್ಲ ಅಂದರೆ ಅವಳು ಬಂದಿಲ್ವಾ?
ಮಂಗಳಾರತಿನಾ? ಊರ್ಮಿಳಾ, ಹಾ ಸತ್ಯನ್ ನೋಡಿದ್ಯಾ? ಹ್ಞೂ ಅಕ್ಕ, ನೋಡಿದ್ವಲ್ಲ. ಅದೇ ನೆನ್ನೆ ನೋಡಿದ್ವಲ್ಲ. ನಿನ್ನೆ ಅಲ್ವೇ? ಇವತ್ತು ನೋಡಿದ್ಯಾ? ಅಕ್ಕ, ಯಾಕೆ ನಮ್ಗೆ ಹಿಂಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಾ? ನಾನು ನೋಡ್ತಾನೆ ಇದ್ದೀನಿ. ನಿನ್ನೆಯಿಂದ ಕೇಳಿದ್ದನ್ನೇ ಕೇಳ್ತಾ ಇದೆಯಾ, ನಾವು ಹೇಳಿದ್ದನ್ನೇ ಹೇಳ್ತಾ ಇದ್ದೀವಿ. ಆ ಸತ್ಯನ ನಾವು ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ಯಾಕೆ ಅಂದರೆ ಅವಳೆಲ್ಲ ಬಂದೇ ಇಲ್ಲ. ನನ್ನ ಕಣ್ಣು ನನಗೆ ಮೋಸ ಮಾಡಬಹುದು ಕಣೆ, ಆದರೆ ನನ್ನ ಮನಸ್ಸು ನನಗೆ ಮೋಸ ಮಾಡತ್ತಾ? ಅಕ್ಕ, ನಿನಗೆ ಯಾರೂ ಮೋಸ ಮಾಡ್ತಾ ಇಲ್ಲ ಕಣೆ. ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ನೀನಿದೆಯಾ ಅಷ್ಟೇ. ಸಾಕು, ಸುಮ್ಮನೆ ಇದೆ. ನಾನು ಏನು ಮಾತಾಡಿದ್ರು ಅದಕ್ಕೆ ಭ್ರಮೆ ಭ್ರಮೆ ಅನ್ಬೇಡ. ಈಗ ನೀನು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಇದು ಭ್ರಮೆನಾ? ಹಾಂ, ಇಲ್ಲ ಅಕ್ಕ, ಇದು ಭ್ರಮೆ ಅಲ್ಲ. ಮತ್ತೆ ಹಾಗೇನೆ ನಾನು ಸತ್ಯನ್ ನೋಡಿದ್ದು ಭ್ರಮೆ ಅಲ್ಲ. ಬಾ ದೇವ್ರೆ, ನಾನು ನಿನಗೆ ಹೆಂಗಕ್ಕ ಅರ್ಥ ಮಾಡಿಸ್ಲಿ? ಹಾಂ, ಇಲ್ಲಿ ನೋಡು, ಈಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಿನ್ನೆ ನಾವು ಅವಳನ್ನ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡಿದ್ವಾ, ಆದರೆ ಅವಳೇನು ಮಾಡಿದ್ಲು? ನಮ್ಮ ಕಡೆ ತಿರುಗಿ ಕೂಡ ನೋಡಲಿಲ್ಲ ಅಕ್ಕ, ಹಾಗೆ ಹೊಟ್ಟೋದ್ಲು. ಅವಳು ಇಲ್ಲೇ ಎಲ್ಲೋ ಬಂದಿರ್ತಾಳೆ, ಹಾಗೆ ನಮ್ಮ ಮನೆ ಹತ್ರ ಬಂದು ಹೋಗಿರ್ತಾಳೆ. ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿನ್ನೆಯಿಂದ ಅದನ್ನೇ ಯೋಚನೆ ಮಾಡಿ ನಿನ್ನ ಮನಸ್ಸಲ್ಲಿ ಏನೇನೇನೇನೇನೇನೋ ಕಲ್ಪಿಸ್ಕೊಂಡು ಯೋಚನೆ ಮಾಡ್ತಾ ಇದೆಯಾ. ಈಗ ಸದ್ಯಕ್ಕೆ ನೀನೇನು ಮಾಡ್ತೀಯ ಗೊತ್ತಾ? ಒಂದು 5 ನಿಮಿಷ ನೀನು ಯೋಚನೆನ ಪಕ್ಕಕ್ಕಿಟ್ಟು, ನೋಡು ಅವರೆಲ್ಲ ಕಾಯ್ತಾ ಇದ್ದಾರೆ, ಹೋಗಿ ಅವ್ರಿಗೆ ಮಂಗಳಾರತಿ ಕೊಡು. ಹೋಗಕ್ಕ, ಹೋಗಕ್ಕ. ನನ್ನ ಕಣ್ಣು ಮೂಗು ಬಾಯಿ ಈ ಥರ ಇದೆಯಾ? ಇಲ್ವಲ್ಲ. ಹಾಗಿದ್ರೆ ಅಮೂಲ್ ಬೇಬಿ ಮನ್ಸಲ್ಲಿ ನಾನು ಇಲ್ವಾ? ಅಥವಾ ನನ್ನ ಮೂತಿನೇ ಹೇಗಿದೆಯಾ? ಕರ್ಮ, ಪೂರ್ತಿ ಆಗದೆ ಇರೋ ಚಿತ್ರ ನೋಡಿ ನಾನು ಯಾಕೆ ಪೂರ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ? ಸತ್ಯ, ಏನಾಗಿದೆ ನಿನಗೆ? ಇವನೆಲ್ಲೋದ? ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.